ನಾನು ಈಗ ಈ ಆಂಧ್ರ ಪ್ರದೇಶದ ಜ್ಯೋತಿ ರೆಡ್ಡಿಯ ಕಥೆಯನ್ನು ನಿನ್ನೆಯಿಂದ ಹೇಳ್ತಾ ಇದ್ದೇನೆ. ಜ್ಯೋತಿ ರೆಡ್ಡಿ ಈ ಭಾರತದಲ್ಲಿ ಏನಂತಾರೆ, ತನ್ನ ಒಂದು ಹಳ್ಳಿಯಲ್ಲಿ ಅತ್ಯಂತ ಒಂದು ಬಡತನದಲ್ಲಿ ಜೀವನವನ್ನು ಕಳೆದಳು. ಒಳ್ಳೆಯ ಜೀವನ ನಾ ಪ್ರಾರಂಭ ಮಾಡಬೇಕು, ನನ್ನ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕು ಅಂತಂದು ಹೇಳಿ ಆಕೆ ಅಮೇರಿಕಾಕ್ಕೆ ಬಂದಳು. ಕಂಪ್ಯೂಟರ್ನ ಕಲಿತಳು, ಒಳ್ಳೆಯ ಇಂಗ್ಲೀಷನ್ನು ಕಲಿತು ಅಮೇರಿಕಾಗೆ ಬಂದಳು. ಅಲ್ಲಿ ಏನಂತಂತಂದರೆ ಆಕೆ ಹಂತ ಹಂತವಾಗಿ ಮೇಲಕ್ಕೆ ಇರಲಿ. ಒಂದು ಕಂಪನಿಯಲ್ಲಿ IDSB ಅನ್ನುವಂಥ ಕಂಪನಿಯಲ್ಲಿ ಅವಳು ಮ್ಯಾನೇಜರ್ ಅಂಥೇಳಿ ಕೆಲಸವನ್ನು ಮಾಡಿದರು. ಆವಾಗ H1 ವೀಸಾ, ಅದಕ್ಕೆ H1 ವೀಸಾ ಅಂತ ಕರೀತಾರೆ. ನಾವೇನಾದರೂ ಉದ್ಯೋಗ ಮಾಡಬೇಕು ಅಂದ್ರೆ ಬಹಳ ರೀತಿಯ ವೀಸಾಗಳದಾವು. ಇದು H1 ವೀಸಾ ಅದು ಮುಗಿತಾ ಬಂತು. ಅವ್ರು ಹೇಳಿದರು, ಕಂಪ್ನಿಯಿಂದ ಹೊರಗೆ ಹಾಕಿಬಿಟ್ರು ಅವರು, ನೀವು ಇನ್ನೊಂದು H1 ವೀಸಾ ಮಾಡಿಸ್ಬೇಕು, ಇಲ್ಲತ್ತಂದ್ರೆ ನಿಮ್ಮ ದೇಶಕ್ಕೆ ನೀವು ಹೋಗಬೇಕು ಅಂತಂದು ಹೇಳಿ. ಮುಂದೆ ಏನು ಮಾಡಬೇಕು ಅಂತಂದು ಹೇಳೋಕ್ಕಿಗೆ ಗೊತ್ತಾಗಲಿಲ್ಲ. ಅವಳೇನು ಮಾಡಿದ್ಲು ಅಂದ್ರೆ, ತನ್ನ ಹತ್ತಿರ ಏನು ಸ್ವಲ್ಪ ದುಡ್ಡು ಇತ್ತಲ್ಲ ಅದನ್ನೆಲ್ಲನೂ ಆಕೆ ಕೂಡಿಸ್ಕೊಂಡು ಏನು ಮಾಡಿಲ್ಲ ಅಂತಂದ್ರೆ, ಈ ಮತ್ತೊಂದು ವೀಸಾ ನಾನು ಪಡಿಬೇಕು ಅಂತಂದು ಹೇಳಿ ಆಕೆ ಪ್ರಯತ್ನವನ್ನು ಮಾಡಿದ್ಲು. ಮಾಡಿದಾಗ ಈ ವೀಸಾದಲ್ಲಿ ಬಹಳ ರೀತಿಯ ವೀಸಾಗಳಿದ್ದದ್ದು. ಈಗ ದೇಶವನ್ನು ನೋಡಬೇಕು ಅಂತೇಳಿ ಹೋಗ್ತಾರಲ್ಲ, ಅದು ವಿಸಿಟರ್ ವೀಸಾ ಅಂತಂದು ಹೇಳಿರ್ತೈತಿ. ಆನಂತರ ಈ ಬಿಸ್ನೆಸ್ ವೀಸಾ ಅಂತಂದು ಹೇಳಿರ್ತೈತಿ. ಶಿಕ್ಷಣ ಕಲಿಯೋದಕ್ಕೆ ಏನು ಹೋಗ್ತಾರಲ್ಲ, ಅದು ಸ್ಟೂಡೆಂಟ್ ವೀಸಾ ಅಂತಂದು ಹೇಳ್ತೈತಿ. ಈ ಉದ್ಯೋಗವನ್ನು ಮಾಡುವವರು ಯಾರಾದರೂ ಇದ್ರೆ ಅವ್ರಿಗೆ H1 ವೀಸಾ ಇದ್ದದ್ದು ಬೇಕಾಗ್ತೈತಿ. ಈ H1 ವೀಸಾ ಆಕೆ ಅಮೇರಿಕಾದ ಕೆರೋಲಿನಾ ಅನ್ನುವಂಥ ಒಂದು ರಾಜ್ಯದೊಳಗಿದ್ಲು. ಅಲ್ಲಿಂದ ಮೆಕ್ಸಿಕೋಗೆ ಹೋಗಬೇಕಾಗಿತ್ತು ಆ H1 ವೀಸಾ ಪಡಿಬೇಕು ಅಂತಂದ್ರೆ. ಅದು ಈಕೆ ಇದ್ದಂಥ ಸ್ಥಳದಿಂದ 2415 ಕಿಲೋಮೀಟರ್ ದೂರದಲ್ಲಿತ್ತು. ಆಕೇನು ಮಾಡಿದ್ಲು ಅಂತಂದ್ರೆ, ತನ್ನಲ್ಲಿದ್ದಂಥ ಹಣವನ್ನೆಲ್ಲನೂ ತಗೊಂಡು ಒಬ್ಬಳೇ ಪ್ರಯಾಣ ಮಾಡಿದ್ಲು. ಒಬ್ಬಳೇ ಪ್ರಯಾಣ ಮಾಡಿ ಅಲ್ಲಿರುವಂಥ ಅಧಿಕಾರಿಗಳನ್ನು ಕಂಡು ಅವ್ರಿಗೆ ಎಲ್ಲನೂ ಅವ್ರಿಗೆ ಸರಿಯಾಗಿ ಉತ್ತರವನ್ನು ಕೊಟ್ಲೋಕೆ, ನಾನಿಲ್ಲೇ ಉದ್ಯೋಗವನ್ನು ಮಾಡಕತ್ತೀನಿ, ಅದಕ್ಕಂತೇಳಿ ನಾ ಬಂದೀನಿ ಅಂತೇಳಿ ಸರಿಯಾದಂಥ ಆಧಾರಗಳನ್ನು ಎಲ್ಲ ಒಂದು ಆನ್ಸರ್ಗಳನ್ನು ಆಕಿ ಕೊಟ್ಟು ಕೂಡಲೇ ಅವ್ರಿಗೆ H1 ವೀಸಾ ಇದ್ದದ್ದು ದೊರೀತಕ್ಕೆ. ಆನಂತರ ಆಕೆಗೆ ಗುರ್ತಾತು, ಈ ಅಮೇರಿಕಕ್ಕೆ ಸಾವಿರಾರು ಮಂದಿ ಬರ್ತಾರೆ, ಉದ್ಯೋಗ ಮಾಡಬೇಕು, ಜೀವನವನ್ನು ಕಟ್ಟಿಕೊಳ್ಬೇಕು ಅಂತಂದು ಹೇಳಿ. ಆದರೆ ಈ H1 ವೀಸಾ ಪಡಿಬೇಕು ಅಂತಂತಂದ್ರೆ ಅದಕ್ಕಿದ್ದಂಥ ಅಡೆತಡೆಗಳು, ಆನಂತರ ಅದಕ್ಕೆ ಇರೋದಂಥ ಪರಿಹಾರ, ಇವೆಲ್ಲನೂ ಏನಂತಂದ್ರೆ ಅಕ್ಕಿಗೆಲ್ಲ ಗುರ್ತಾಗಿತ್ತಲ್ಲ. ಅದಕ್ಕೆ ಇವರಿಗೆ ಈ ಹೊರಗಿನಿಂದ ಏನು ಉದ್ಯೋಗ ಅವಕಾಶವಾಗಿ ಬರ್ತಾರಲ್ಲ ಅವರಿಗೆ ಮಾರ್ಗದರ್ಶನ ಮಾಡಬೇಕು ಅನ್ನುವಂಥ ಒಂದು ಯೋಜನೆ ಹೊಳಿದಕ್ಕೆ. ಅದಕ್ಕಾಗಿ ಏನು ಮಾಡಿದ್ಲು ಅಂತಂತಂದ್ರೆ, ಆಕೆ ಒಂದು ಕೀಜ್ ಸಾಫ್ಟ್ವೇರ್ ಸೊಲ್ಯೂಷನ್ಸ್ ಅಂತಂದು ಹೇಳಿ ಒಂದು ಕಂಪನಿಯನ್ನು ಪ್ರಾರಂಭ ಮಾಡಿರ್ಲಿಕ್ಕೆ ಅರಿಜೋನಾ ಅನ್ನುವಂಥ ಒಂದು ಫಿನಿಕ್ಸ್ ನಗರದಲ್ಲಿ, ಅಮೇರಿಕಾದ ಅರಿಜೋನಾ ಅನ್ನುವಂಥಲ್ಲಿ ಫಿನಿಕ್ಸ್ ನಗರದಲ್ಲಿ ಆಕೆ ಕೀಜ್ ಸಾಫ್ಟ್ವೇರ್ ಸೊಲ್ಯೂಷನ್ಸ್ ಅನ್ನುವಂಥ ಒಂದು ಕಂಪನಿಯನ್ನು $40,000 ಬಂಡವಾಳವನ್ನು ಹೂಡಿ ಒಂದು ಕಂಪನಿಯನ್ನು ಪ್ರಾರಂಭ ಮಾಡ್ತಾಳೆ. ಇದರಿಂದ ಅವಳು ಎಷ್ಟೋ ಜನಕ್ಕೆ H1 ವೀಸಾ ಕೊಡಿಸೋದರಲ್ಲಿ ಯಶಸ್ವಿ ಆದಳು. ಅಲ್ಲದೆ ಎಷ್ಟೋ ಜನರಿಗೆ ಆ ಒಂದು ಸಾಫ್ಟ್ವೇರ್ ಉದ್ಯೋಗವನ್ನು ಕೊಡಿಸೋಲಿಕ್ಕೆ ಯಶಸ್ವಿ ಆದಳು. ಅದಷ್ಟೇ ಅಲ್ಲ, ಆ H1 ವೀಸಾ ಕೊಡಿಸೋದಾಗಲಿ, ಆನಂತರ ಈ ಸಾಫ್ಟ್ವೇರ್ ಕಂಪನಿಗಳಿಗೆ ಮೂಲಭೂತ ಅಗತ್ಯಗಳನ್ನು ಒದಗಿಸುವಲ್ಲಿ ಆಕೆ ಏನಂತಂದ್ರೆ ಮಹತ್ವದ ಪಾತ್ರವನ್ನು ವಹಿಸುವಂಥ ಒಂದು ಕಾರ್ಯವನ್ನು ಆಕೆ ಕೈಗೊಳ್ಳಕತ್ಲು. ಹೀಗಾಗಿ ಎಷ್ಟೋ ಜನ ಅಮೇರಿಕಕ್ಕೆ ಬಂದವರು ಅವಳ ಈ ಒಂದು ಸಾಫ್ಟ್ವೇರ್ ಮೂಲಕ ಅಲ್ಲಿ ಜೀವನವನ್ನು ಕಟ್ಟಿಕೊಳ್ಳುವುದಕ್ಕೆ ಭಾಳ ಸಹಾಯಕಾರಿ ಆಗ್ತಿದ್ದಿಲ್ಲ. ಆವಾಗ ಅವಳು ಏನು ಮಾಡಿದ್ಲು ಅಂದ್ರೆ, ತನ್ನ 2 ಮಕ್ಕಳನ್ನು ಅಲ್ಲಿ ಕರೆಸಿಕೊಂಡು ಅವ್ರಿಗೆ ಅಲ್ಲಿ ಒಳ್ಳೆಯ ಶಿಕ್ಷಣವನ್ನು ಕೊಡಿಸಿದ್ಲು. ಆನಂತರ ಅವಳ ಗಂಡ ಹೈದರಾಬಾದ್ನೊಳಗೆ ಇದ್ದು, ಅಂದ್ರೆ ಅವ್ರ ಊರಿನೊಳಗೆ ಇದ್ದು ವರ್ಷಕ್ಕೆ ಒಂದು 3-4 ಸಲ ಆಕೆ ಕಡೆ ಏನಂತಂದ್ರೆ ಹೋಗಿ ಬಂದು ಮಾಡ್ತಾ ಇರ್ತಾರೆ. ಹೀಗಾಗಿ ಕೇವಲ $5
ಕೂಲಿಯಾಗಿ ದುಡಿತಾ ಇದ್ದಂಥ ಈ ಜ್ಯೋತಿ ರೆಡ್ಡಿ 25 ಕೋಟಿಗಳಷ್ಟು, ಅಂದರೆ ಹಿಂದಿನ ಮಾತದು, ಈಗ ಎಷ್ಟಾಗೈತೋ ಗೊತ್ತಿಲ್ಲ, 25 ಕೋಟಿ ರೂಪಾಯಿಗಳಷ್ಟು ವಹಿವಾಟವನ್ನು ಆಕಿ ಏನಂತಂದ್ರೆ ನಡೆಸ್ತಾ ಇದ್ದಾಳೆ. ತನ್ನ ಸಾಫ್ಟ್ವೇರ್ ಒಂದು ಏನು ಕಂಪನಿಯನ್ನು ಪ್ರಾರಂಭ ಮಾಡ್ಯಾಳಲ್ಲ, ಇದರಿಂದ ಅನೇಕ ಜನರಿಗೆ ಅವಳು ಉದ್ಯೋಗವನ್ನು ಕೊಡಿಸೋದು. ಅವ್ರಿಗೆ ಏನು ಬೇಕು, ಅವ್ರಿಗೆ ಆಯಾಗಳು ಬೇಕಾದ್ರೆ, ಮನೆಗಳು ಬೇಕಾದ್ರೆ, ಅವ್ರಿಗೆ ಏನೂ ಸಹಾಯ ಬೇಕಾದ್ರೆ ತನ್ನ ಆ್ಯಪ್ ಮೂಲಕ ಅವ್ಳಿಗೆ ಏನಂತಂದ್ರೆ ಅವ್ರಿಗೆಲ್ಲ ಸಹಾಯವನ್ನು ಒದಗಿಸ್ತಾ ಇದ್ದಾಳೆ. ಹೀಗಾಗಿ ಒಳ್ಳೆಯ ರೀತಿಯಿಂದ ಅವಳ ಕಂಪನಿ ಅಮೇರಿಕಾದಲ್ಲಿ ನಡೀತಾ ಇದೆ. ಈ ರೀತಿ ಬಡತನವನ್ನು ಹಾಸಿ ಹೊದ್ದಂಥ ಒಬ್ಬ ಯುವತಿ ಅಮೇರಿಕಕ್ಕೆ ಹೋಗಿ ಕೋಟಿಗಟ್ಟಲೆ ವ್ಯವಹಾರವನ್ನು ನಡೆಸುವಂತಾಗಿ ಆಗಿದ್ದಾಳೆ. ಇವಳಿಗೆ ನಾವು ಏನಂತಂದ್ರೆ ಒಂದು ಧನ್ಯವಾದಗಳನ್ನು ಹೇಳೋಣ. ಇವಳ ಜೀವನ ಎಲ್ಲರಿಗೊಂದು ಸ್ಫೂರ್ತಿ ಆಗಲಿ ಅಂತಂದು ಹೇಳಿ ಆಶೆ ಮಾಡ್ತಾ ಹಾರೈಸ್ತಾ ಈ ಒಂದು ಅವಳ ಕಥೆಯನ್ನು ನಾನು ಮುಗಿಸ್ತೇನೆ.